ಕಟ್ಟಿಂಗ್ಸ್ ಎಲ್ಲ ರೆಡಿಯಾಗಿದೆ. ಸ್ಮಾಲ್ ಸ್ಟೋನ್ಸ್ ತೊಗೋಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಈ ಹೋಲ್ಸ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಹತ್ರ ಒಂದು ಸ್ವಲ್ಪ ಸ್ಟೋನ್ಸ್ ಇಟ್ಬಿಡಿ. ಏನಕ್ಕೆ ಅಂದರೆ ನಾವು ಹೋಲ್ ಮಾಡೋ ರೀಸನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಹಳ್ಳ ಈ ತೂತು ಮಾಡೋದು ಚೆನ್ನಾಗಿ ದೊಡ್ಡ ತೂತು ಮಾಡೋದು ಏನಕ್ಕೆ ಅಂದರೆ ನೀರು ಚೆನ್ನಾಗಿ ಹರಿಬೇಕು, ನೀರು ಆಚೆ ಹೋಗ್ಬೇಕು, ನೀರು ಒಳಗೆ ಇರಬಾರ್ದು. ಒಳಗೆ ಇತ್ತು ಅಂದರೆ ರೂಟ್ಸ್ ರಾಟನ್ ಆಗುತ್ತೆ. ಅದಕ್ಕೆ ಅದ್ರ ಕರೆಕ್ಟಾಗಿ ಅಡ್ಡ ಆಗೋದು ಅಂತ 3 ಕಲ್ಲು ಇಟ್ಬಿಡೋದು ಆ ತೂತುಗಳಿಗೆ. ಅದ್ರ ಮೇಲೆ ಹಿಂಗೆ ಮಣ್ಣು ಹಾಕ್ಬಿಡೋದು. ಸೊ ಡೈರೆಕ್ಟಾಗಿ ಮಣ್ಣು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಕಲ್ಲು ಇರೋದ್ರಿಂದ ಅಲ್ಲಿ ಬ್ಲಾಕ್ ಆಗೋಲ್ಲ, ನೀರು ಅದರಿಂದ ಆರಾಮಾಗಿ ಹರಿದು ಹೋಗುತ್ತೆ. ಕಲ್ಲಲ್ಲೇ ಇರುತ್ತೆ, ನೀರು ಹರಿದು ಹೋಗುತ್ತೆ. ಚೆನ್ನಾಗಿ ಹಾಕಿ ತುಂಬ್ಕೊಂಡ್ಬಿಡೋಣ. $14 ಇಂಚ್ ಪಾಟ್ ಇದು, ಚೆನ್ನಾಗಿ ಮಣ್ಣು ಹಿಡಿಸುತ್ತೆ. ದೊಡ್ಡ ಪ್ಲಾಂಟ್ ಯಾವ್ದಾರ ಮಾಡ್ಬೇಕಂದ್ರೂ ಹಾಕ್ಬೋದು ಇದಕ್ಕೆ. ಇದು ಸಿಸ್ಜಿಯಂ ಪ್ಲ್ಯಾಂಟ್ ಅಂತ ಹೈಟ್ ನೋಡ್ಕೋತಾ ಇದ್ದೀನಿ ಈ ಪಾಟ್ಗೆ ಆಗೋ ಥರ. ಸೊ ಇದು ಸಿಸ್ಜಿಯಂ ಅಂತಾರೆ. ಇದು ಕನ್ನಡದಲ್ಲಿ ಗೊತ್ತಿಲ್ಲ, ಬಟ್ ಯೂಶಲಿ ಹೋಟ್ಲ್ ಮುಂದ್ಗಡೆ ಎಲ್ಲ ಹಾಕಿರ್ತಾರೆ ಶೋ ಗಿಡ ಥರ. ಏರ್ ಪ್ಯೂರಿಫಿಕೇಷನ್ಗೆಲ್ಲ ತುಂಬ ಒಳ್ಳೇದಿದೆ ಸಿಸ್ಜಿಯಂ ಪ್ಲ್ಯಾಂಟ್. ಮೇಲೆ ಬಿಸಿಲು ಚೆನ್ನಾಗಿ ಎಕ್ಸ್ಪೋಸ್ ಆಯಿತು ಅಂದರೆ, ಬಿಸಿಲು ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೆ ಅಲ್ಲೆಲ್ಲ ನಮಗೆ ರೆಡ್ ಲೀವ್ಸ್ ಬರುತ್ತೆ. ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಲೀವ್ಸ್, ರೆಡ್ ಲೀವ್ಸ್ ಬರುತ್ತೆ. ಎಲ್ಲೆಲ್ಲಿ ಬಿಸಿಲಿರೋಲ್ವ ಅಲ್ಲೆಲ್ಲ ಗ್ರೀನ್ ಆಗೇ ಇರುತ್ತೆ. ಅದು ಈ ಗಿಡದೊಂಥರ ಸ್ಪೆಷಾಲಿಟಿ. ಆಮೇಲೆ ರೆಡ್ ಲೀವ್ಸ್ ಬರೀ ಮೇಲೆ ಎಪಿಕಲ್ ಮೆರಿಸ್ಟಮ್ ಹತ್ರ ಮಾತ್ರ ಬರುತ್ತೆ. ಎಪಿಕಲ್ ಮೆರಿಸ್ಟಮ್ ಅಂದರೆ ಈ ಕಾರ್ನರ್ಸ್ ಇದೆಯಲ್ಲ, ಈ ಪಾಯಿಂಟ್ಸ್ನಲ್ಲೇ ಎಪಿಕಲ್ ಮೆರಿಸ್ಟಮ್ಸ್ ಅಂತಾರೆ, ಅಲ್ಲಿ ಮಾತ್ರ ಬರುತ್ತೆ.